ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಗೋಧಿ ಹಿಟ್ಟಿಲೆ ಅಳ್ಳಿ ಟುಂಡಿ ಮಾಡತ್ತೇನೆ ರೀ. ಹೆಂಗೆ ಮಾಡತ್ತಾನಂತ ಒಂಚೂರ ನೋಡ್ಕೊಂಬರೋನು ನಡೀರಿ. ನೋಡ್ರಿಲಿ 1 ಕಪ್ ಬೆಲ್ಲ ತೊಗೊಂಡೇನಿ ರೀ, 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಇಷ್ಟಾದ್ರೆ ನಮಗೆ ಅಳತಿ ಸರಿಯಾಗಿ ಸಿಕ್ಕಿಬಿಡ್ತೈತಿ. ನಡ್ರಿನ ಮುಂದಕ್ಕೆ ಹೋಗೋಣಂತ. ಒಂದು ಕಡಾಯಿ ತೊಗೊಂಡೇನಿ ರೀ, ಅದ್ರೊಳಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಯಕ್ಕೆ ಇಟ್ಬಿಡೋಣಂತ. ಅದೆಲ್ಲ ಕಾದಿಂದ್ರಿ ಅದ್ರೊಳಗೆ ರೀ ಒಂದು 5-6 ಕಾಜು ಸೇರ್ಸಾತನಂತ. ಇವೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಬಂದ್ಬಿಡೋನು. ನಾವು ಸಣ್ಣವ್ರಿದ್ದಾಗ ರೀ ಅಂಗನವಾಡಿ ಒಳಗೆಲ್ಲ ಉಂಡೆ ಅಂಥೇಳಿ ಇವನ್ನ ಕೊಟ್ಬಿಡ್ತೀರಿ, ಅಳ್ಳಿಟ್ಟು ಉಂಡೆ ಮತ್ತು ಅನ್ನದ ಹುಗ್ಗಿ ಅಂತ ಮಾಡ್ತಿದ್ರಿ. ಈಗೆಲ್ಲ ಬೇರೆ ಬೇರೆ ನಾನು ಮಾಡಾಕತ್ಬಿಟ್ಟಿದ್ದಾರೋ. ಅದಕ್ಕೆ ನನಗೊಂಚೂರು ಮೊದಲಿನ ನೆನಪಾಗಿ ಆ ರೆಸಿಪಿ ಮನೆ ಮಾಡಿದ್ನಿ ಅಂತ ಅದನ್ನ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ರೀ. ಇಲ್ಲಿ ನೋಡ್ರಿ, ಕಾಜು ತೆಗೆದಿನ್ರಿ. ಅದ ಕಡಾಯಿಗೆನ 2 ಕಪ್ ಗೋಧಿ ಹಿಟ್ಟಿತ್ತಲ್ಲ ಅದನ್ನ ಸೇರಿಸ್ಕೊಂಡ್ಬಿಟ್ಟೇನೆ. ಅದೇ ತುಪ್ಪದೊಳಗೆ ಎಲ್ಲನೂ ಹುರ್ಕೊಂಬಂದ್ಬಿಡೋಣಂತ. ಗ್ಯಾಸ್ ರೀ ಆದಷ್ಟು ಸಣ್ಣ ಇಟ್ಟ ಮಾಡಿಬಿಡೋನು, ಯಾಕಂದ್ರೆ ಸಮಾಧಾನಲೇ ಹುರಿಬೇಕಾಕತಿ. ಜೋರು ಇಟ್ಟಿವಂದ್ರೆ ಎಲ್ಲ ಹೊತ್ತು ಬಿಡ್ತೈತಿ. ಇದೇನಪ್ಪ ಸಡನ್ನಾಗಿ ಕಲರ್ ಬಂತು ಅಂತ ಅನ್ಬೇಡ್ರಿ, ಲೈಟ್ ಹೋಗಿತ್ತು, ಹೀಗಾಗಿ ಇವಾಗಷ್ಟೇ ಲೈಟ್ ಬಂತು ನೋಡ್ರಿ. ಕೈಗೆಟ್ಟ ನಮಗೆ ಬಿಸಿ ಬಿಸಿ ಅಂತ ತಾಕಿದ್ರೆ ಸಾಕು ನೋಡ್ರಿ. ಇನ್ನು ಅದನ್ನ ಸೈಡ್ ಆರಾಕಿಟ್ಬಿಡೋನು. ಒಂದು ಸಣ್ಣ ಪಾತ್ರೆ ಇಟ್ಕೊಂಡೇನಿ ರೀ. 1 ಕಪ್ ಏನು ಬೆಲ್ಲ ತೊಗೊಂಡಿದ್ದೀವಲ್ಲ ಅದೇ ಬೆಲ್ಲನ ಇದಕ್ಕೆ ಸೇರ್ಸಾತೇನಂತ್ರಿ. ನೋಡ್ರಿ ಇಲ್ಲೇ ಇದಕ್ಕೆ ರೀ 2 ಕಪ್ ನೀರು ಸೇರಿಸ್ಕೊಂಡ್ಬಿಡೋನು. 2 ಕಪ್ ಹಾಕಿವಂದ್ರೆ ನಮಗೆ ಹಿಟ್ಟಿಗೂ ನೀರಿಗೂ ಮ್ಯಾಚ್ ಆಗಿಬಿಡ್ತೈತಿ. ಇದೆಲ್ಲ ಬೆಲ್ಲ ಕರಗುವರೆಗೂ ಒಂಚೂರ ಹೊಳ್ಸಾಡ್ಕೊತ ಇರೋಣಂತ. ಆನಾಗಿನ ಏನು ಬರೋದು ಬ್ಯಾಡ್ರಿ, ಇಷ್ಟ ಆದರೆ ಅಳತಿ ಸರಿಯಾಗಿ ಹೊಂದ್ಬಿಡ್ತೈತಿ. ನೋಡ್ರಿಲ್ಲೇ ಎಲ್ಲ ಬೆಲ್ಲ ಆಲ್ಮೋಸ್ಟ್ ಆಲ್ ಕರಿಗಿತ್ತು. ಇನ್ನು ಇದನ್ನು ಸೈಡ್ ತೆಗೆದಿಟ್ಬಿಡೋಣಂತ್ರಿ. ಆಗಳೇ ಏನು ಕಡಾಯಿ ಇತ್ತಲ್ಲ ಅದ ಕಡಾಯಿ ಹಿಟ್ಟೆಲ್ಲ ಸೈಡ್ ತೆಗೆದಿಟ್ಟು ಅದ ಕಡಾಯಿ ಕನರಿ ಈ ಬೆಲ್ಲದ ನೀರು ಸೋಸ್ಕೊಂಡ್ಬಿಡ್ತಾನಂತ. ನೋಡ್ರಿ ಇದೆಲ್ಲ ಚಂದಗೆ ಇದ್ರೊಳಗೆ ಕುದಿ ಹತ್ತಲಿ. ಒಂಚೂರ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸುನು. ಉಪ್ಪು ಭಾಳ ಏನು ಹಾಕ್ಕೋಬೇಡ್ರಿ, ಉಪ್ಪು ಇಲ್ಲದ್ರೆ ರುಚಿ ಹೆಂಗೆ ಟೇಸ್ಟ್ ಕೊಡಬೇಕು. ಆಮೇಲೆ ಒಂಚೂರ ಅಂದ್ರೆ ಚೂರ ಅಷ್ಟು ಏಲಕ್ಕಿ ಪೌಡ್ರನ್ನ ಇಟ್ಕೊಂಡಿನಿ ರೀ, ಅದನ್ನೂ ಸೇರ್ಸಾತನಂತ ಫ್ಲೇವರ್ ಸಂಬಂಧ ಎಲ್ಲ ಹಾಕಿದೀನಿ ರೀ. ಇನ್ನು 2 ಕಪ್ ಏನು ಗೋಧಿ ಹಿಟ್ಟಿತ್ತಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಗರ 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 ಅಂತ ಕೈ ಬಿಡ್ಲಾರ್ದಂಗೆ ಹೊಳ್ಸಾಡ್ಕೊಂಬಂದ್ಬಿಡೋನು. ಗಂಟೆ ಏನೂ ಮಾಡ್ಕೋದು ಬೇಡ್ರಿ, ಯಾಕಂದ್ರೆ ನಮಗೆ ಅಳ್ಳಿಟ್ಟು ಉಂಡೆ ಅನ್ನೋದು ಸರಿಯಾಗಿ ಸಿಗೋದಿಲ್ಲ. ಗ್ಯಾಸ್ ಆದಷ್ಟು ಸಣ್ಣ ಇಟ್ಟ ಮಾಡಿಬಿಡೋನು, ಯಾಕಂದ್ರೆ ಹುರಿದಿರೋ ಹಿಟ್ಟಾಗಿದ್ರು ರೀ ಇದು ಭಾಳ ಏನು ಬೇಯಿಸ್ಕೋದಿಲ್ಲ. ನೋಡ್ರಿಲ್ಲೇ ಇಷ್ಟ ಆಯ್ತು ನನಗೆ ಕರೆಕ್ಟಾಗಿ. ನೀವು ಏನೇ ಹೇಳ್ರಿ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಂಗೆ ಮೊದಲಿನ ಅಡಿಗೆ, ಮೊದಲಿನ ಆಟ, ಮೊದಲಿನ ಊಟ ಎಲ್ಲ ರುಚಿನ ರುಚಿ ನೋಡ್ರಿ. ಏನಂತೀರಿ ನೋಡ್ರಿಲ್ಲೇ 1 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಟ್ಟಿನಿ. ಇನ್ನು ಬಾಯಿ ತೆಗೆದು ನೋಡೋಣಂತ್ರಿ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಂದ್ಬಿಟ್ಟೈತಿ. ಇನ್ನು ಇದನ್ನು ಸೈಡ್ ತಗೊಂಬಿಡೋಣಂತ. ಒಂದು ಸಣ್ಣ ಪ್ಲೇಟ್ ಇಟ್ಕೊಂಡೇನಿ ರೀ, ಅದಕ್ಕೊಂದು ಚೂರ ತುಪ್ಪ ಹಾಕಿ ನಾವೇನು ತೆಗೆದಿಟ್ಟಿದ್ದೀವಲ್ಲ ಗೋಧಿ ಹಿಟ್ಟು ಅದನ್ನು ಇದಕ್ಕೆ ಸೇರಿಸ್ಬಿಡೋಣಂತ. ಯಾಕಂದ್ರೆ ಪೂರ್ತಿಯಾಗೆಲ್ಲ ಆರ್ತಂದ್ರಿ ನಮಗೆ ಉಂಡೆ ಕಟ್ಟಕ್ಕೆ ಅದಕ್ಕೆ ಸಿಕ್ಬಿಡ್ತೈತಿ. ಪೂರ್ತಿ ಇದ್ರಾಗ ಆರಕ್ಕಂತ ಇಟ್ಬಿಡೋನು. ನೋಡ್ರಿಲ್ಲೇ ನಂದೆಲ್ಲ ಇವಾಗ ಆರೈತಿ. ಅದ ಪ್ಲೇಟ್ದಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡಿನ ಕಟ್ಕೊಂಡ್ಬಿಡೋಣಂತ. ಇದನ್ನು ರೀ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಕೈಲೇನೆ ಸರಿಯಾಗಿ ಚೆಂದಾಗಿ ನಾದ್ಕೊಂಡ್ಬಿಡೋಣಂತ. ಈ ಅಳ್ಳಿಟ್ಟು ಉಂಡಿ ರೀ ಯಾರಿಗಿಷ್ಟ ಇಲ್ಲ ಹೇಳಿ ನೋಡೋಣ. ಸಣ್ಣವ್ರದಿಂದ ಹಿಡಿದ ದೊಡ್ಡವ್ರವ್ರಿಗೂ ಇಷ್ಟಪಡ್ತಾರೆ ಕರೆ. ಆದರೆ ಈಗಿನ ಮಕ್ಕಳಿಗೆ ತಿನ್ನಂದ್ರೆ ಜೀವ ಹೊಲ್ದಾಗ್ಬಿಡ್ತೈತಿ. ಅದ್ರ ಒಳಗಟ್ಟು ಏನಾರ ಚೇಂಜಸ್ ಮಾಡಿ ಮಾಡಿಕೊಡಾತನಂತ. ಸ್ವೀಟ್ ಮಾಡು ಒಂದು ಭಾಳ ಕಾಡತ್ತಿದ್ರು. ಹೀಗಾಗಿ ಇದನ್ನ ಒಂದೊಂದು ಉಂಡೆ ತಿಂದುಬಿಡ್ರಿ ಅಂತಂದು ಹೇಳಿ ಮಾಡಿಕೊಡಾತೇನಂತ್ರಿ. ಬಾಯಾಗೂ ಟೇಸ್ಟ್ ಭಾಳ ಚಂದ ಕೊಟ್ಟೈತಿ. ನೋಡ್ರಿಲ್ಲ ಎಲ್ಲ ಸರಿಯಾಗಿ ನಾದ್ಕೊಂಡು ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಉಂಡೆ ಕಟ್ಟಾತನಂತ್ರಿ. ಪಂಚಮಿ ಒಳಗೂ ರೀ ಹುತ್ತಪ್ಪಗೆ ವಿಶೇಷವಾಗಿ ಈ ಅಳ್ಳಿಟ್ಟು ಉಂಡೆ ಮಾಡಲೇಬೇಕ್ರಿ. ಒಂಚೂರ ಚೇಂಜಸ್ ಮಾಡಿ ಅವಾಗ ಮಾಡ್ತಾನಂತ. ಬರೋ ದಿನದೊಳಗೆ ಟೈಮ್ ಸಿಕ್ತಂದ್ರೆ ಅದನ್ನ ವಿಡಿಯೋ ಮಾಡಿ ಹಾಕ್ತಾನಂತ್ರಿ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಆಯಿತು. ಇಷ್ಟ ಉಂಡೆ ಕಟ್ಟಿ ಇಟ್ಟಿದ್ದೇನಂತ್ರಿ. ಫೈನಲಾಗಿ ನಮ್ಮ ಉಂಡೆಗಳು ಇಷ್ಟ ರೆಡಿ ಆದ ನೋಡ್ರಿ. ಕಾಜು ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅವನಟ್ಟು ಇವಕ್ಕೆ ಅಲಂಕಾರಕ್ಕಾಗಿ ಒಂಚೂರ ಮ್ಯಾಲೆ ಪ್ರೆಸ್ ಮಾಡಿದ್ದೇನೆ. ಯಾಕಂದ್ರೆ ಏನು ಮಾಡಿಕೊಟ್ರು ಮಕ್ಕಳಿಗೆ ನೋಡಕ್ಕೆ ಚಂದಿದ್ರೆ ಓಡಿ ಬಂದು ತಿಂದುಬಿಡ್ತಾರೆ ನೋಡ್ರಿ. ಹೆಂಗಂತೀರಿ ನೋಡ್ರಿಲಿ ಮ್ಯಾಲೆ ಒಣ ಕೊಬ್ಬರಿ ಇತ್ತು ಅದನ್ನೆಲ್ಲ ತೆರೆದ್ರಿ ಮ್ಯಾಲಟ್ ಉದುರ್ಸಾತನಂತ. ಒಣದ ಇರಲಿ ಹಸಿದೇ ಇರಲಿ ಯಾವ್ದು ಹಾಕಿದ್ರು ನಮ್ದು ಇವತ್ತಿಂದ ಅಳ್ಳಿಟ್ಟು ಉಂಡೆ ಮಸ್ತ್ ಪೈಕಿ ಚೆಂದಾಗಿದಾವೆ ನೋಡ್ರಿ. ನಂದು ಇವತ್ತಿಂದ ಅಳ್ಳಿಟ್ಟು ಉಂಡೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ನಿಮ್ಮನ್ನ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.